ನಮಸ್ಕಾರ ಕರ್ನಾಟಕದ ಸಮಸ್ತ ಜನತೆಗೆ ಸ್ನೇಹಿತರೆ ಮತ್ತೊಂದು ಗೃಹಲಕ್ಷ್ಮಿ ಅಪ್ಡೇಟ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ ನಾಳೆ ಅಂದ್ರೆ ಸ್ನೇಹಿತರೆ 2/6/2024ನೇ ತಾರೀಕಿನಂದು 11ನೇ ಕಂತಿನ ಹಣ ಈ ಜಿಲ್ಲೆಗಳಿಗೆ ಜಮಾ ಆಗ್ತಿದೆ. ಆ ಜಿಲ್ಲೆಗಳು ಯಾವುದು ಎಂಬುದನ್ನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ತಿಳಿದುಕೊಳ್ಳೋಣ. ಅದೇ ತರನಾಗಿ ಸ್ನೇಹಿತರೆ ಗೃಹಲಕ್ಷ್ಮಿ 11ನೇ ಕಂತಿನ ಹಣದಲ್ಲಿ 2 ಭರ್ಜರಿ ಗುಡ್ ನ್ಯೂಸ್ ಅನ್ನ ಮಹಿಳೆಯರಿಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನೀಡಿದ್ದಾರೆ. ಆ 2 ಭರ್ಜರಿ ಗುಡ್ ನ್ಯೂಸ್ ಯಾವುದು ಎಂಬುದನ್ನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ತಿಳಿದುಕೊಳ್ಳೋಣ. ಅದೇ ತರನಾಗಿ ಸ್ನೇಹಿತರೆ ವಿಡಿಯೋನ ಸ್ಕಿಪ್ ಮಾಡೋದನ್ನ ನೋಡ್ಕೊಳ್ಳಿ, ಯಾಕಂದ್ರೆ ಕ್ಲಿಯರ್ ಆಗಿ ಮಾಹಿತಿ ತಿಳಿಬೇಕಂದ್ರೆ ಸ್ಕಿಪ್ ಮಾಡಬೇಡಿ. ಅದೇ ತರನಾಗಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ನೋಡಿ, ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಬೆಲ್ ಐಕನ್ ಆಲಿಗೆ ಇಟ್ಕೊಳ್ಳಿ. ಅದೇ ತರನಾಗಿ ನಾವು ಯಾವುದೇ ಮಾಹಿತಿಯನ್ನು ನೀಡಿದ್ರೆ ನಿಮಗೆ ಮೊದಲು ಬಂದು ಮೆಸೇಜ್ ತಲುಪುತ್ತದೆ. ಅದೇ ತರನಾಗಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ನಿಮ್ಗೆ ಏನಾದರೂ ಗೃಹಲಕ್ಷ್ಮಿ ಅಪ್ಡೇಟ್ ನಲ್ಲಿ ಪ್ರಾಬ್ಲಮ್ಸ್ ಆಗಿದ್ರೆ ಕಾಮೆಂಟ್ ಮಾಡಿ, ಅದರ ಬಗ್ಗೆ ಒಂದು ವಿಡಿಯೋ ಮಾಡಿ ಸಂಪೂರ್ಣವಾದ ಮಾಹಿತಿನ ತಿಳಿಸಿಕೊಡೋಣ. ಮತ್ತೆ ಆಗ್ತಾಡ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ 11ನೇ ಕಂತಿನ ಹಣವನ್ನು ನಾಳೆ ಅಂದ್ರೆ 2/6/2024ನೇ ತಾರೀಕಿನಂದು ಈ ಜಿಲ್ಲೆಗಳಿಗೆ 11ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಿದ್ದಾರೆ. ಆ ಜಿಲ್ಲೆಗಳನ್ನ ನೋಡ್ಕೊಳ್ಬೇಕಾದ್ರೆ ವಿಜಯನಗರ, ಕೋಲಾರ, ಬೀದರ್, ರಾಯಚೂರು, ಮೈಸೂರು, ಹಾಸನ, ಚಿತ್ರದುರ್ಗ, ಬಳ್ಳಾರಿ ಈ 8 ಜಿಲ್ಲೆಗಳಿಗೆ ನಾಳೆ ಗೃಹಲಕ್ಷ್ಮಿ 11ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಿದ್ದಾರೆ. ನಾಳೆನೆ ಅಂದ್ರೆ ಜಮಾ ಆಗಲ್ಲ, ಸ್ವಲ್ಪ ವೇಟ್ ಮಾಡಬೇಕಾಗತ್ತೆ. ಯಾಕಂದ್ರೆ 48 ಗಂಟೆಗಳ ಕಾಲಾವಕಾಶ ಇರುತ್ತೆ ಹಣ ಹೋಗಿ ಬಂದು ಖಾತೆಗೆ ತಲುಪಲು. ಆದ್ದರಿಂದ 48 ಗಂಟೆ ಕಾಯ್ದು ನಂತರದಲ್ಲಿ ನಿಮ್ಮ ಖಾತೆಯನ್ನು ಚೆಕ್ ಮಾಡಿಕೊಳ್ಳಿ, ನಿಮಗೆ ಖಂಡಿತವಾಗಿ ಹಣ ಬಂದು ಜಮಾ ಆಗಿರುತ್ತದೆ. ಅದೇ ತರನಾಗಿ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು 2 ಭರ್ಜರಿ ಗುಡ್ ನ್ಯೂಸ್ ಅನ್ನ ನೀಡಿದ್ದಾರೆ. ಒಂದನೇ ಗುಡ್ ನ್ಯೂಸ್ ನೋಡ್ಬೇಕಾದ್ರೆ 11ನೇ ಕಂತಿನ ಹಣ ಹಿಂದಿನ ತಿಂಗಳು ಅಂದ್ರೆ ಮೇ ತಿಂಗಳಿನಲ್ಲಿ ಜಮಾ ಆಗಬೇಕಾಗಿತ್ತು. ಯಾವುದೋ ಕಾರಣಾಂತರಗಳಿಂದ ಜಮಾ ಆಗಲಿಲ್ಲ. ಆದ್ದರಿಂದ ಜೂನ್ ತಿಂಗಳಲ್ಲಿ 1ನೇ ತಾರೀಕಿಗೆ ಜಮಾ ಆಗುತ್ತೆ ಎಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ. ಅದೇ ರೀತಿಯಾಗಿ 1ನೇ ತಾರೀಕು ಹಿಡಿದು 15ನೇ ತಾರೀಕಿನ ಒಳಗಾಗಿ ಎಲ್ಲರ ಖಾತೆಗೆ ಹಣ ಬಂದು ತಲುಪುತ್ತದೆ ಎಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ. ಅದೇ ತರನಾಗಿ ಸ್ನೇಹಿತರೆ ಎರಡನೇ ಗುಡ್ ನ್ಯೂಸ್ ನೋಡಿಕೊಳ್ಬೇಕಾದ್ರೆ ಗೃಹಲಕ್ಷ್ಮಿ ಪೆಂಡಿಂಗ್ ಹಣ ಇನ್ನೂ ಯಾರ ಖಾತೆಗೆ ಬಂದಿಲ್ಲ ನೋಡಿ, ಇದೇ ತಿಂಗಳಿನ 20ನೇ ತಾರೀಕಿನ ಒಳಗಾಗಿ ಪೆಂಡಿಂಗ್ ಹಣ ಬಂದು ತಲುಪುತ್ತದೆ ಎಂದು ಎಲ್ಲರ ಖಾತೆಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ. ಅದೇ ತರನಾಗಿ ಸ್ನೇಹಿತರೆ ಇವೆರಡು ಗುಡ್ ನ್ಯೂಸ್ ಆಗಿದ್ದು ಇವತ್ತಿನ ವಿಡಿಯೋ. ಇದೇ ತರನಾದ ಮಾಹಿತಿಗಾಗಿ ಕರ್ನಾಟಕ ಸಿಂಧು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ. ಅದೇ ತರನಾಗಿ ಬೆಲ್ ಐಕನ್ ಆಲಿಗೆ ಇಟ್ಕೊಳ್ಳಿ, ಯಾಕಂದ್ರೆ ನಾವು ಯಾವುದೇ ಮಾಹಿತಿಯನ್ನ ನೀಡಿದ್ರೆ ನಿಮಗೆ ಮೊದಲು ಬಂದು ಮೆಸೇಜ್ ತಲುಪುತ್ತದೆ. ಅದೇ ತರನಾಗಿ ಒಂದು ಲೈಕ್ ಮಾಡಿ ಸ್ನೇಹಿತರೆ. ನಿಮ್ಗೆ ಏನಾದ್ರು ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಯುವ ನಿಧಿ, ಶಕ್ತಿ ಯೋಜನೆ ಮತ್ತು ಹಲವಾರು ಯೋಜನೆಗಳಲ್ಲಿ ಪ್ರಾಬ್ಲಮ್ಸ್ ಆಗಿದ್ರೆ ಕಾಮೆಂಟ್ ಮಾಡಿ, ಅದರ ಬಗ್ಗೆ ಒಂದು ವಿಡಿಯೋ ಮಾಡಿ ಮಾಹಿತಿಯನ್ನು ತಿಳಿಸೋಣ ಮತ್ತು ಅವುಗಳ ಅಪ್ಡೇಟ್ ಬಗ್ಗೆನೂ ತಿಳಿಸೋಣ. ಅದೇ ತರನಾಗಿ ನಿನ್ನೆ ಒಂದು ವಿಡಿಯೋ ಮಾಡಿದ್ದೇವೆ, ಗೃಹಲಕ್ಷ್ಮಿ 11ನೇ ಕಂತಿನ ಹಣ ಈ 14 ಜಿಲ್ಲೆಗಳಿಗೆ ಬಿಡುಗಡೆ ಆಗುತ್ತೆ ಅಂತ. ಆ ಒಂದು ವಿಡಿಯೋನ ಎಂಡ್ ಸ್ಕ್ರೀನ್ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇವೆ, ಹೋಗಿ ನೋಡ್ಕೊಂಡ್ಬಿಟ್ಟು ನಿಮ್ಮ ಜಿಲ್ಲೆ ಇದೆ ಅಥವಾ ಎಲ್ಲ ಒಂದು ಕಮೆಂಟ್ ಮಾಡಿ. ಅದೇ ತರನಾಗಿ ವಿಡಿಯೋದಲ್ಲಿ ನಿಮ್ಮ ಜಿಲ್ಲೆ ಬಂದಿದೆ ಅಥವಾ ಬಂದಿಲ್ಲ ಎಂದು ಕಮೆಂಟ್ ಮಾಡಿ. ಮತ್ತೆ ಸ್ನೇಹಿತರೆ ವಿಡಿಯೋನ ಇಲ್ಲಿ ತನಕ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.